ಸೊ ಫೈನಲಿ ರೀಚ್ ಆಗಿದ್ದೀವಿ ಟಾಪ್ಗೆ. 25 to 30 ಮಿನಿಟ್ಸ್ ತಗೊಂತು. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ತಡಿ ಒಂದು ಸೆಕೆಂಡ್ ಹಂಗೆ ವೆಯ್ಟ್ ಮಾಡಿ. ಇಲ್ಲೊಂದು ಇದು ಬರ್ತಿದೆ, ಸಫಾರಿ ವ್ಯಾನು, ಹೋಗ್ಬಿಡಿ. ಸೆಕೆಂಡ್ ಎಪಿಸೋಡ್ ಕೆಮ್ಮಣ್ಣಗುಂಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಂಟ್ರಿ ಟಿಕೆಟ್ ತೊಗೊಳ್ಳೋಣ, ಗೊತ್ತಿಲ್ಲ ಎಷ್ಟಿದೆ ಅಂತ. ಟಿಕೆಟ್ ಥ್ಯಾಂಕ್ ಯು. ಸೊ ಕೆಮ್ಮಣ್ಣಗುಂಡಿಗೆ ಎಂಟ್ರಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಕಾರ್ಸ್ಗೆ 120 ರೂಪೀಸ್ ಇದೆ. ಸೊ ಎಂಟ್ರಿ ಕೊಡ್ತಾ ಇದ್ದೀವಿ ಕೆಮ್ಮಣ್ಣಗುಂಡಿಗೆ. ಲೆಟ್ಸ್ ಗೋ. ಸೊ ಕೆಮ್ಮಣ್ಣಗುಂಡಿವರೆಗೂ ಬಂದಿದ್ದೀವಿ. ಇಲ್ಲಿ ರೆಸಾರ್ಟ್ ಏನಿದೆ ಅಂದರೆ ಈ ಕೆಮ್ಮಣ್ಣಗುಂಡಿದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಸ್ಪಾಟ್ ಏನಿದೆ, ಇಲ್ಲಿ 3 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕಂತ ಎಂಟ್ರೆನ್ಸಿಂದ. ಸೊ ಇಲ್ಲಿಗೆ ಹೋಗಬೇಕು ಅಂದರೆ ಸ್ವಲ್ಪ ಆದರೂ ಬಿಸಿಲು ಕಡಿಮೆ ಆಗಬೇಕು. ಸದ್ಯಕ್ಕೆ ಬಿಸಿಲು ಹೆವಿ ಇದೆ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ತೆಗೆದ್ಮೇಲೆ ಹೋಗೋಣ ಅಂದ್ಕೊಂಡು ಈಗ ಸದ್ಯಕ್ಕೆ ರೋಸ್ ಗಾರ್ಡನ್ಗೆ ಹೊರಟಿದ್ದೀವಿ. ಸೊ ಈಗ ರೋಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪಾಯಿಂಟ್ ಇದೆಲ್ಲ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಇದೆ ಇಲ್ಲಿ. ಏನು ವ್ಯೂ ಇದೆ ನೋಡಿ, ಕ್ರೇಜಿ ಆಗಿದೆ. ಸೊ ಪಾರ್ಕಿಂಗ್ ಸ್ಪೇಸು ಸ್ವಲ್ಪ ಟೈಟ್ ಇದೆ. ಆಮೇಲೆ ರೋಸ್ ಗಾರ್ಡನ್ ಅಂತ ಇಲ್ಲಿ ಏನೇನು ಇದೆಯೋ ಇನ್ನೂ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಸೊ ಇದೆಲ್ಲ ಡಿಫ್ರೆಂಟ್ ಕಲರ್ಸಿಂದು ರೋಸಸ್ಸು, ಡಿಫ್ರೆಂಟ್ ಸ್ಪೀಸೀಸು. ಇದ್ರದ್ದೇ ಗಾರ್ಡನ್ ಇದು. ಅನಿಮಲ್ಸು, ಸ್ಟ್ಯಾಚೂಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಜಿರಾಫ್ ಇದೆ, ಅಲ್ಲಿ ಟೈಗರ್ ಇದೆ, ಮೇಲೆ ರೈನೋಸರಸ್ ಇದೆ. ಈ ಥರ ಇದೆ ರೋಸ್ ಗಾರ್ಡನ್ನು. ಫಸ್ಟ್ ಇದಕ್ಕೆ ಬಂದಿದ್ದೀವಿ. ಅಲ್ಲಿ ಕೆಳಗಡೆ ಝೆಡ್ ಪಾಯಿಂಟ್ ಹೋಗಿ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅಂತೆ. ನೋಡೋಣ ಹೋಗೋಕ್ಕಾಗುತ್ತೋ ಇಲ್ಲೋ ಇನ್ನೂ ಗೊತ್ತಿಲ್ಲ. ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಲೆಟ್ಸ್ ಸಿ, ನೋಡೋಣ. ಮೇಲ್ಗಡೆ ಒಂದು ಲಿಂಗ ಕೂಡ ಇದೆ ನೋಡು. 2 ಬಾತುಕೋಳಿಗಳು, ಅದರ ಮಧ್ಯೆ ಲಿಂಗ. ರೋಸ್ ಗಾರ್ಡನ್ ಅಂತೆ. ರೋಸ್ ಏನು ಕಾಣಿಸ್ತಿಲ್ಲ. ಸ್ಟಾರ್ಟಿಂಗಲ್ಲಿ ರೋಸ್ದು ಒಂದು 10 ಸ್ಯಾಪ್ಲಿಂಗ್ಸ್ ಹಾಕಿದ್ರು, ಅಷ್ಟೇ ಕಾಣಿಸಿದ್ದು. ಈ ಕಡೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ನೋಡಿ, ಈಗಲೇ ಇದನ್ನೇ ತೋರಿಸಿದ್ದು ನಾನಾಗಲೇ, ರೋಸ್ ಗಿಡಗಳು.
ರೋಸ್ ಗಾರ್ಡನ್ಸ್ ಅಲ್ಲ, ರೋಸ್ ಗಾರ್ಡನ್. ಸೊ ರೋಸ್ ಗಾರ್ಡನ್ ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎನರ್ಜಿ ಡೌನ್ ಆಗಿದೆ ಅಂತ ಅನ್ಸ್ಬೋದು ನಿಮಗೆ, ಬಿಕಾಸ್ ಬಿಸಿಲು ಸಿಕ್ಕಾಪಟ್ಟೆ ಆಗೋಯ್ತು ಒಂದೇ ಸಲ. ಕೆಳಗಡೆ ಇದಕ್ಕೆ ಹೋಗ್ಬೇಕಾದ್ರೆ ಏನು ಅಷ್ಟೊಂದು ಬಿಸಿಲು ಇರಲಿಲ್ಲ, ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ. ಬಟ್ ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತೆ ಇನ್ನು ಲಂಚ್ ಏನೂ ಮಾಡಿಲ್ವಲ್ಲ, ಸ್ವಲ್ಪ ಎನರ್ಜಿ ಡೌನ್ ಅನ್ಸುತ್ತೆ. ಬಟ್ ಈಗ ಎನರ್ಜಿ ಬಂದಿದೆ. ಏನಕ್ಕೆ ಅಂದರೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಅದೇ ಹೆಬ್ಬೆ ಫಾಲ್ಸ್ ಎಂಟ್ರೆನ್ಸ್ಗೆ ಹೋಗ್ಬೇಕಂತೆ, ಅಲ್ಲೇ ಕೆಫೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೋಸ್ ಗಾರ್ಡನಲ್ಲಿ ಅಷ್ಟೊಂದೇನು ನೋಡುವಂಥದ್ದು ಇರಲಿಲ್ಲ, ನಿಮಗೆ ತೋರಿಸೋದ್ನಲ್ಲ ಅಷ್ಟಿತ್ತಷ್ಟೇ. ಒಂದು 2 ವ್ಯೂ ಪಾಯಿಂಟ್ಸು ಮತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ಮಾಡಿದರು. ಬನ್ನಿ ಈಗ ಲಂಚಿಗೆ ಹೋಗ್ಬಿಟ್ಟು ಊಟ ಮಾಡೋಣ. ಯಾವುದಾದ್ರೂ ಹೋಟೆಲ್ ಹೋಗಬೇಕು, ಅಲ್ಲೇ ಇದೆ ಅಂತಲ್ಲ ರೆಸಾರ್ಟು. ಒಂದು ರೆಸಾರ್ಟ್ ಇದೆ, ಇನ್ನೊಂದು JLR ರೆಸಾರ್ಟ್ಸ್ ಇದೆ. ಅದ್ರ ಜೊತೆಗೆ ಅಲ್ಲೇ ಕೆಫೆ ಇದೆ, ಯಾವುದ್ರದ್ದು ಹೆಬ್ಬೆ ವಾಟರ್ ಫಾಲ್ಸ್ದು. ಎರಡರಲ್ಲಿ ಯಾವುದಾಗುತ್ತೋ ಅದಕ್ಕೆ ಹೋಗೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಮಂಚೂರಿಯನ್ ಅಲ್ಲ? ಆ ತಟ್ಟೆನ ಜರುಗಿಸ್ಕೊ, ಆ ಕಡೆಗೆ ಇಟ್ಕೊ. ಟೊಮೆಟೊ ಬಾತ್ ಅಲ್ಲ? ಟೊಮೆಟೊ ಬಾತ್, ಬಿಸಿಬೇಳೆ ಬಾತ್, ಗೋಬಿ ಆ್ಯಂಡ್ ವೆಜ್ ಕುಷ್ಕ. ಆಯಿತಾ ಊಟ? ಏನೇನು ತಿಂದೆ ಹೇಳಮ್ಮ ನಮ್ಮ ವ್ಯೂವರ್ಸಿಗೆ. ತಿರುಗಿ ಈ ಕಡೆ. ಚೆನ್ನಾಗಿತ್ತಾ? ಗೋಬಿ ಮಂಚೂರಿ ಸಕ್ಕತ್ತಾಗಿತ್ತಲ್ಲ? ಅದು ಆ್ಯಕ್ಚುಯಲ್ ಕಾಲಿಫ್ಲವರ್ದೇ ಮಾಡಿದರು. ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಎಂಟ್ರಿ ಕೊಟ್ಟಿದ್ದೇನೆ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ಗೆ. ಈ ಟ್ರೆಕ್ಕಿಂಗ್ದು ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 6 ಕಿಲೋಮೀಟರ್. ಹೋಗೋದು 3, ಬರೋದು 3 ಕಿಲೋಮೀಟರ್. ಮಧ್ಯದಲ್ಲಿ 1.5 ಕಿಲೋಮೀಟರ್ಗೆ ಶಾಂತಿ ಫಾಲ್ಸ್ ಕೂಡ ಸಿಗುತ್ತೆ. ಅದನ್ನ ನೀವೇ ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡೋಣ. ಶಾಂತಿ ಫಾಲ್ಸ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಟಿಕೆಟ್ ಕೊಟ್ಟರು ಒಬ್ಬೊಬ್ಬರಿಗೆ ಪರ್ ಹೆಡ್ 120 ರೂಪೀಸ್. 118, 120 ರೂಪೀಸು. ಸೊ ನಾವಿಬ್ಬರು ಟಿಕೆಟ್ಸ್ ತೊಗೊಂಡಿದ್ದೀವಿ. ನೋಡೋಣ ಈ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಬೇಸಿಕಲಿ ಈ ಟ್ರೆಕ್ಕಿಂಗ್ ಬಂದ್ಬಿಟ್ಟು ಟೋಟಲ್ 6 ಕಿಲೋಮೀಟರ್ಸ್ ಇದೆ. ಹೋಗೋದು 3 ಕಿಲೋಮೀಟರ್ಸ್, ಬರೋದು 3 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಹೋಗೋದಕ್ಕೆ 1.5 hour to 2 hours ತೊಗೊಬೋದು ನೀವು ಆವ್ರೇಜ್ ಸ್ಪೀಡಲ್ಲಿ ಟ್ರೆಕ್ ಮಾಡ್ತೀರಾ ಅಂದರೆ. ಮಧ್ಯ ನಿಮಗೆ ಒಂದು ಒಳ್ಳೆ ವಾಟರ್ ಫಾಲ್ಸ್ ಕೂಡ ಸಿಗುತ್ತೆ, ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ಲಾಸ್ಟ್ ಎಪಿಸೋಡ್ ಏನಾದರೂ ನೀವು ನೋಡಿದರೆ ಫಸ್ಟ್ ನಾವು ಹೋಗಿದ್ದೇನೆ ಹೆಬ್ಬೆ ವಾಟರ್ ಫಾಲ್ಸಿಗೆ. ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಈ ಟ್ರೆಕ್ನ ಸ್ಟಾರ್ಟ್ ಮಾಡೋ ಟೈಮ್ಗೆ 2 ಗಂಟೆ 2:30 ಆಗಿತ್ತು. ಸೊ ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಸಹ ತುಂಬ ಜನ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದರು, ಹಾಗೆ ವಾಪಸ್ ಕೂಡ ಬರ್ತಾಯಿದ್ರು. ಸೊ ಟೈಮ್ ಬಂದು ಆಲ್ಮೋಸ್ಟ್ 2:30 ಆಗಿದೆ. 1.5 ಕಿಲೋಮೀಟರ್ ಶಾಂತಿ ಫಾಲ್ಸ್ ಆ್ಯಂಡ್ ಇಲ್ಲಿಂದ 3 ಕಿಲೋಮೀಟರ್ಸ್ ಝೀ ಪಾಯಿಂಟ್. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ನೀರು ಎಷ್ಟು ಸಖತ್ ತಣ್ಣಗಿದೆ ಅಂದರೆ ಐಸ್ ವಾಟರ್ ಬಂದಿದೆ ಅಲ್ಲ.
ಐಸ್ ವಾಟರ್ ಇದ್ದಂಗಿದೆ. ಒಬ್ಬೊಬ್ಬೊಬ್ಬ ಸಕ್ಕತ್ತಾಗಿದೆ. ಇಷ್ಟು ಬೇಗ ಫಾಲ್ಸ್ ಸಿಕ್ತಾ ಅಂತ ಖುಷಿ ಆಗ್ಬಿಡ್ತಾ. ಸುತ್ತಲೂ ನೋಡಿ ಯಾವ ಥರ ಗ್ರೀನ್ರಿ ಇದೆ. 15 ಮಿನಿಟ್ಸಿಂದ ನಡ್ಕೊಂಡು ಬರ್ತಿರೋದು. ಇದೇ ಥರ ಇದೆ ದಾರಿ. ಅಂದರೆ ಜನರು ಓಡಾಡ್ತಾ ಇದ್ದಾರೆ, ಸೊ ನಿಮಗೇನು ಯಾವುದೇ ರೀತಿಯ ಭಯ ಪಡಬೇಕಾಗಿರೋವಂಥ ಇದಿಲ್ಲ, ಸಂದರ್ಭ ಇಲ್ಲ. ಬಟ್ ಸುತ್ತಲೂ ಅಷ್ಟೇ ಕವರ್ ಆಗಿಬಿಟ್ಟಿದೆ, ಗ್ರೀನ್ ಟಿಂಟ್ ಫುಲ್ ಕಂಪ್ಲೀಟ್ಲಿ ಸುತ್ತಲೂ ಸಕ್ಕತ್ತಾಗಿದೆ. ಈ ಒಂದು ದಾರಿ ನಾವೇನು ನಡ್ಕೊಂಡು ಬರ್ತಾ ಇದ್ದೀವಿ ಆಗ್ಲಿಂದ ತಣ್ಣಿಗೆಬೈಲ್ ರೇಂಜ್ ಅಂತ ಬರುತ್ತೆ. ಭದ್ರಾ ಟೈಗರ್ ರಿಸರ್ವ್ಸಲ್ಲಿ ಡಿಫ್ರೆಂಟ್ ರೇಂಜಸ್ ಇರುತ್ತೆ. ಸೊ ಆ ರೇಂಜಲ್ಲಿ ಇದು ತಣ್ಣಿಗೆಬೈಲ್ ಅಂತ. ಇಲ್ಲಿ ಹುಲಿ ಬರಲ್ವಾ ಅಂತ ನಿಮಗೆ, ಅಂದರೆ ಟೈಗರ್ ರಿಸರ್ವ್ ಆಗಿರೋದ್ರಿಂದ ಕಾಣಿಸ್ಕೊಳ್ಳೋದಿಲ್ವ ಅಂತ ಕೇಳ್ಬೋದು. ಬಟ್ ಪಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಯಾವುದೇ ರೀತಿಯ ಹುಲಿ ಅಂದರೆ ವೈಲ್ಡ್ ಅನಿಮಲ್ಸ್ ಯಾವುದೂ ಕಾಣಿಸ್ಕೊಂಡಿಲ್ವಂತೆ. ಅಲ್ಲೇ ಎಂಟ್ರೆನ್ಸಲ್ಲಿ ಕೇಳಿದ್ವಿ, ಬಿಕಾಸ್ ತುಂಬ ಜನ ಓಡಾಡ್ತಾ ಇರ್ತಾರೆ, ಈ ಥರ ಟ್ರೆಕ್ಕಿಂಗ್ ಪಾತ್ ಇರುತ್ತೆ. ಈ ಭದ್ರಾ ಟೈಗರ್ ರಿಸರ್ವ್ದು ಇಂಟೀರಿಯರ್ಗೆ ಹೋದರೆ, ಒಳಗಡೆಗೆ ಹೋದರೆ ಅಲ್ಲಿ ನಿಮಗೆ ಟೈಗರ್ಸ್ನೆಲ್ಲ ಸ್ಪಾಟ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲ. ಐ ಥಿಂಕ್ ನಿಮಗೆ ಕಾಣಿಸ್ತಿರ್ಬೋದು, ಈ ಥರ ಸ್ಟ್ರೀಮ್ ಹರಿತಾ ಇರುತ್ತೆ. ಅದೇ ರೂಟಲ್ಲೇ ನಾವು ನಡ್ಕೊಂಡು ಹೋಗಬೇಕು ಝೀ ಪಾಯಿಂಟಿಗೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಝೀ ಪಾಯಿಂಟ್. ಸೊ ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಲೆಟ್ಸ್ ಗೋ. ಸುಸ್ತಾಯ್ತಾ? ಆಗಿದೆ, ಬಾ ಫಸ್ಟ್ ಮೇಲೆ ಹೋಗಿ ಆಮೇಲೆ ಗೊತ್ತಾಯ್ತು. ಅಲ್ಲಿವರೆಗೂ ಹೋಗೋಣ ಮೇಲೆ ಬನ್ನಿರಿ. ಸೊ ಫೈನಲಿ ರೀಚ್ ಆಗಿದ್ದೀವಿ ಟಾಪ್ಗೆ. 25 to 30 ಮಿನಿಟ್ಸ್ ತೊಗೊಂತು ಆ ಒಂದು ಎಂಟ್ರೆನ್ಸಿಂದ. ನಾವು ಟಿಕೆಟ್ ತೊಗೊಂಡ್ವಲ್ಲ, ಜರಿಯಿಂದ ಇಲ್ಲ ಜರಿಯಿಂದ ಅಲ್ಲ, ಹಾಂ ಅಲ್ಲಿಂದ ಎಂಟ್ರೆನ್ಸಿಂದ 1 ಅವರ್ ಅಂತು. ಹೌದು, ಟಿಕೆಟ್ ತೊಗೊಂಡಲ್ಲ ಅಲ್ಲಿಂದ 1 ಅವರು.
ಸೊ ಒಂದು ಫಾಲ್ಸ್ ತೋರಿಸಿದ್ನಲ್ಲ, ಅಲ್ಲಿಂದ 25 to 30 ಮಿನಿಟ್ಸ್. ಬಟ್ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಇದೇ ನೋಡಿ ಫೇಮಸ್ ಝೀ ಪಾಯಿಂಟು ಅಥವಾ ಝೆಡ್ ಪಾಯಿಂಟ್ ಕೆಮ್ಮಣ್ಣುಗುಂಡಿದು. ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದಾಯಿತು, ನೋಡಿದ್ದಾಯಿತು. ಕೊನೆಗೂ ಹೋಗಬೇಕೋ ಹೋಗಬಾರ್ದು ಅಂದ್ಕೊತಾ ಇದ್ವಿ, ಬಿಕಾಸ್ ತುಂಬ ಬಿಸಿಲಿತ್ತು. ಆದರೂ ಕೊನೆಗೂ ಬಂದೇ ಬಿಟ್ವಿ. 1 hour 1.5 hour ತಗೋತು ಟ್ರೆಕ್ ಮಾಡ್ಕೊಂಬರೋದಕ್ಕೆ. ಬಟ್ ವರ್ತ್ ದ ಟೈಮ್. ಕ್ರೇಜಿ ಆಗಿದೆ. ಈ ಸೈಡು ಫ್ರೀ ಆಯ್ತಾ? ಕ್ರೇಜಿ ಸಖತ್ ಕೋಲ್ಡ್ ಇದೆ. ವಾಟರ್ ಮಾತ್ರ ತುಂಬ ಕೋಲ್ಡ್ ಇದೆ, ಸಖತ್ತಾಗಿ. ಸೊ ಕೆಮ್ಮಣ್ಣುಗುಂಡಿನ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೀವೆಲ್ಲೂ ನೋಡಿರ್ತೀರ ಏನು ಸಕ್ಕತ್ತಾಗಿತ್ತು ಕೆಮ್ಮಣ್ಣುಗುಂಡಿನಲ್ಲಿ. ಆ ಝೆಡ್ ಪಾಯಿಂಟ್ ಹೇಗಿತ್ತು, ಕ್ರೇಜಿ ಆಗಿತ್ತು. ಫುಲ್ ಲೀಚಸ್ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು ಆಯುಷ್ಗೆ. ಕ್ರೇಜಿ ಎಕ್ಸ್ಪೀರಿಯನ್ಸು. ಇನ್ನೊಂದ್ಸತಿ ಬರ್ತೀಯಾ? ಬರಲ್ವಾ? ಕಚ್ಚುತ್ತೋ ಲೀಚಸ್ಸು? 10 and more ಅನ್ಸು. 10 and more. ವಾಪಸ್ ಹೊರಟಿದ್ದೀವಿ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಏನು ಮಾಡಿದ್ದೆ ಹೆಬ್ಬೆ ಫಾಲ್ಸಿಂದು, ಅದು ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರು ಸೀರೀಸಲ್ಲಿ. ಆ್ಯಂಡ್ ಈ ಕೆಮ್ಮಣ್ಣುಗುಂಡಿದು ಇನ್ನೂ ಸಕ್ಕತ್ತಾಗಿತ್ತು ಆ ಝೆಡ್ ಪಾಯಿಂಟಿಂದು. ಸೊ ಆನ್ ದ ವೇ ವಾಪಸ್ ಶಿವಮೊಗ್ಗಗೆ ಹೊರಟಿದ್ದೀವಿ. ನಾವು ಕೆಮ್ಮಣ್ಣುಗುಂಡಿಗೆ ಹೋಗಿದ್ದಾಗ ಯಾವ ಪ್ಲೇಸಿಗೆ ಹೋಗಿದ್ದು ಝೆಡ್ ಪಾಯಿಂಟ್ ಅಥವಾ ಝೀ ಪಾಯಿಂಟ್ ಯಾವುದನ್ನು ಕರೀತಾರೆ ಅನ್ನೋ ತೋರಿಸ್ತೀನಿ ನೋಡಿ. ಇಲ್ಲಿಂದ ಕಾಣಿಸುತ್ತೆ. ಆನ್ ದ ವೇ ವಾಪಸ್ ಹೋಗ್ತಿರ್ಬೇಕಾದ್ರೆ ಈ ಪಾಯಿಂಟ್ ಕಾಣಿಸುತ್ತೆ ನೋಡಿ, ಇದೇ ಝೆಡ್ ಪಾಯಿಂಟ್. ಏನು ಕ್ರೇಜಿ ಇದೆ ಅಲ್ಲ, ಸಕ್ಕತ್ತಾಗಿತ್ತು. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ದಿಸ್ ವ್ಲಾಗ್. ಬಾಯ್ ಗೈಸ್, ಟೇಕ್ ಕೇರ್.